ಕಲ್ಲಂಗಡಿ ಹಣ್ಣು ತಿಂದ ಇಡೀ ಕುಟುಂಬನೇ ನಿಗೂಢವಾಗಿ ಸಾವನ್ನಪ್ಪಿದ ಆ ಘಟನೆ ನಿಮಗೆ ನೆನಪಿರಬಹುದು. ಮುಂಬೈನಲ್ಲಿ ನಡೆದಿದ್ದ ಆ ಭೀಕರ ಘಟನೆ ಈಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಆ ಕಲ್ಲಂಗಡಿ ಹಣ್ಣಿನಲ್ಲಿ ಇದ್ದಿದ್ದು ಸಾಮಾನ್ಯ ಫುಡ್ ಪಾಯ್ಸನ್ ಅಲ್ಲ, ಬದಲಿಗೆ ಇಲಿ ಪಾಷಾಣ. ಹಾಗಾದರೆ ಅವರು ತಿಂದಿದ್ದ ಆ ಕಲ್ಲಂಗಡಿ ಹಣ್ಣಿನಲ್ಲಿ ಇಲಿ ಪಾಷಾಣ ಹಾಕಿದ್ಯಾರು, ಅಥವಾ ಅವರೇ ವಿಷಪ್ರಾಶನ ಮಾಡಿಕೊಂಡ್ರ? ಈಗ ಬಂದಿರೋ ಮಾಹಿತಿ ಏನು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಮುಂಬೈನ 44 ವರ್ಷದ ಅಬ್ದುಲ್ಲಾ ಧೋಕಾಡಿಯಾ, ಅವರ ಪತ್ನಿ 35 ವರ್ಷದ ನಸ್ರೀನು ಮತ್ತು ಹೆಣ್ಣು ಮಕ್ಕಳಾದ 16 ವರ್ಷದ ಆಯೇಷಾ ಹಾಗೂ 13 ವರ್ಷದ ಝೈನಾಬು, ಈ 4 ಜನ ರಾತ್ರಿ ಮನೆಯಲ್ಲಿ ಪಾರ್ಟಿ ಮಾಡಿ ಬಿರಿಯಾನಿ ಹಾಗೂ ಕಲ್ಲಂಗಡಿಯನ್ನು ತಿಂದು ಮಲ್ಕೊಂಡಿದ್ರು. ಮರುದಿನ ಬೆಳಗ್ಗೆ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಒಬ್ಬರಾದ ಮೇಲೊಬ್ಬರಂತೆ ಮೃತಪಟ್ಟಿದ್ರು. ಪಕ್ಕದ ಮನೆಯವರಾದ ಝೈದ್ ಅವರು ಹೇಳುವ ಮಾತುಗಳು ಕರುಳು ಹಿಂಡೋರಿದಿ ಇದ್ದಾವೆ. ಆ ಬೆಳಗಿನ ಜಾವ ನೆರವಿಗಾಗಿ ಧಾವಿಸಿದಾಗ ಆ 4 ದೇಹಗಳು ಸಂಪೂರ್ಣವಾಗಿ ತಣ್ಣಗಾಗ್ಬಿಟ್ಟಿದ್ವು. ನೆರೆಹೊರೆಯವರೆಲ್ಲ ಸೇರಿ ತಕ್ಷಣ ಅವರನ್ನ ಬೆಡ್ಶೀಟ್ಗಳಲ್ಲಿ ಸುತ್ತಕೊಂಡು ಟ್ಯಾಕ್ಸಿಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೊದಲು ಫ್ಯಾಮಿಲಿ ಡಾಕ್ಟರ್ ಬಳಿ, ನಂತರ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಜೆ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. 13 ವರ್ಷದ ಕಿರಿಯ ಮಗಳು ಝೈನಾಬು ಆಸ್ಪತ್ರೆ ತಲುಪುವ ಮೊದಲೇ ಪ್ರಾಣ ಬಿಡ್ತಾಳೆ. ಉಳಿದ 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾನೆ. ಅದೇ ದಿನ ಕೇವಲ ಕೆಲವೇ ಗಂಟೆಗಳ ಅಂತರದಲ್ಲಿ ಒಬ್ಬರ ಹಿಂದೊಬ್ಬರಂತೆ ಸಾವನ್ನಪ್ತಾರೆ. ಕೇವಲ ಒಂದು ರಾತ್ರಿಯಲ್ಲಿ ಇಡೀ ಕುಟುಂಬ ಸರ್ವನಾಶ ಆಯಿತು. ಈ ಸಾವುಗಳಿಗೆ ಕಾರಣ ಏನು? ಆರಂಭದಲ್ಲಿ ಇದನ್ನು ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಅಂತ ಶಂಕೆ ಮಾಡಲಾಗಿತ್ತು. ಆದರೆ ಇಲ್ಲಿ ಒಂದು ಪ್ರಶ್ನೆ ಎದುರಾಯಿತು. ರಾತ್ರಿ ಬಿರಿಯಾನಿ ಮತ್ತು ಪಲಾವ್ ತಿಂದಿದ್ದ ಅತಿಥಿಗಳಿಗೆ ಏನಂದರೆ ಏನೂ ಆಗಿರಲಿಲ್ಲ. ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದರು. ಆದರೆ ಮಧ್ಯರಾತ್ರಿ ಕಲ್ಲಂಗಡಿ ತಿಂದ ಈ 4 ಮಾತ್ರ ಸಾವನ್ನಪ್ಪಿದ್ರು. ಈ ಕಲ್ಲಂಗಡಿ ಹಣ್ಣನ್ನು ಅಬ್ದುಲ್ಲಾ ಅವರು ನಲ್ ಬಜಾರ್ ಬಳಿಯ ಮಸೀದಿ ಸಮೀಪ ಈ ಮೊದಲಿನ ದಿನಾನೇ ಖರೀದಿ ಮಾಡಿದ್ರು ಅನ್ನೋದು ವಿಚಾರಣೆಯಿಂದ ತಿಳಿದು ಬಂತು. ಕೂಡಲೇ ಪೊಲೀಸರು ಅಸಹಜ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರು. ಫಾರೆನ್ಸಿಕ್ ಟೀಮ್ ಜೊತೆಗೆ ಮನೆಗೆ ಭೇಟಿ ನೀಡಿ ಕಲ್ಲಂಗಡಿ, ಪಲಾವು, ಹಸಿ ಅಕ್ಕಿ, ನೀರು, ಮಸಾಲೆ, ಖರ್ಜೂರ ಸೇರಿ ಎಲ್ಲದರ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳಿಸಿ ಎಲ್ಲ ಟೆಸ್ಟ್ ಮಾಡಿದರು. ಆರಂಭದಲ್ಲಿ ಬಿರಿಯಾನಿ ಜೊತೆಗೆ ಕಲ್ಲಂಗಡಿಯನ್ನು ತಿಂದಿದ್ರಿಂದಾನೆ ಫುಡ್ ಪಾಯ್ಸನ್ ಆಗಿರ್ಬೋದು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇವಾಗ ವಿಧಿ ವಿಜ್ಞಾನ ಪ್ರಯೋಗಾಲಯ ಅಥವಾ FSL ಅಂತ ಹೇಳ್ತಾರೆ, ವರದಿಯನ್ನು ಕೊಟ್ಟಿದೆ. ಅಸಲಿ ಸತ್ಯ ಬಯಲಿಗೆ ಬಂದಿದೆ. ಮೃತಪಟ್ಟವರ ದೇಹದಲ್ಲಿ ಮತ್ತು ಅವರು ತಿಂದಿದ್ದ ಕಲ್ಲಂಗಡಿ ಹಣ್ಣಿನ ಮಾದರಿಯಲ್ಲಿ ಸತುಫಾಸ್ಫೈಡ್ ಅಂದರೆ ಇಲಿ ಪಾಷಾಣದ ಅಂಶ ಇರೋದು ಪತ್ತೆಯಾಗಿದೆ. ರಿಪೋರ್ಟ್ ಬರ್ತಾ ಇದ್ದಂಗೆನೆ ಅಲರ್ಟ್ ಆಗಿರುವ ಪೊಲೀಸರು ಮುಂಬೈನ ಫೈದೋನಿಯಲ್ಲಿರುವ ಮೊಘಲ್ ಬಿಲ್ಡಿಂಗ್ನಲ್ಲಿನ ಆ ಕುಟುಂಬದ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ವೇಳೆ ಮನೆಯಲ್ಲಿ 2 ಪ್ಯಾಕೆಟ್ ಇಲಿ ವಿಷ ಮತ್ತು ಇಲಿ ವಿಷದ ಸ್ಪ್ರೇ ಪತ್ತೆಯಾಗಿದೆ. ಇದರಲ್ಲಿ 1 ಪ್ಯಾಕೆಟ್ ಹಾಗೆ ಸೀಲ್ ಆಗಿದ್ರೇನೆ ಸ್ಪ್ರೇ ಬಳಸಿರೋದು ಗೊತ್ತಾಗಿದೆ. ಮೂಲಗಳ ಪ್ರಕಾರ ಈ ಬಿಲ್ಡಿಂಗ್ನಲ್ಲಿ ಇಲಿಗಳ ಕಾಟ ಹೆಚ್ಚಿತ್ತಂತೆ. ಹಾಗಾಗಿ ಇಲಿಗಳ ನಿಯಂತ್ರಣಕ್ಕಾಗಿ ಈ ಪಾಷಾಣವನ್ನು ಮನೆಯಲ್ಲಿ ಇಟ್ಕೊಂಡಿರುವ ಸಾಧ್ಯತೆ ಕೂಡ ಇದೆ. ಈ ಘಟನೆ ನಡೆದು ಈಗ 11 ದಿನಗಳು ಕಳೆದಿದ್ದಾವೆ. ಹಣ್ಣಿನಲ್ಲಿ ಇಲಿ ವಿಷ ಇದ್ದದ್ದು ದೃಢಪಟ್ಟಿರೋದ್ರಿಂದ ಪೊಲೀಸರ ತನಿಖೆಗೆ ಹೊಸ ಆಯಾಮ ಸಿಕ್ಕಿದೆ. ಆ ಕುಟುಂಬಸ್ಥರು ತಾವೇ ಕಲ್ಲಂಗಡಿ ಹಣ್ಣಿನಲ್ಲಿ ವಿಷ ಹಾಕಿಕೊಂಡು ಸಾಮೂಹಿಕ ಆತ್ಮಹತ್ಯೆಗೆ ಟ್ರೈ ಮಾಡಿದ್ರ, ಅಥವಾ ಯಾರಾದರೂ ಕೊಲೆ ಮಾಡಬೇಕು ಅಂತ ಸಂಚು ರೂಪಿಸಿ ಕಲ್ಲಂಗಡಿಯಲ್ಲಿ ವಿಷವನ್ನು ಬೆರೆಸ್ಬಿಟ್ರ ಅನ್ನೋದು ಈಗ ಇನ್ನೂ ನಿಗೂಢ ಆಗಿದೆ. ಪೊಲೀಸ್ ತನಿಖೆಯಿಂದಷ್ಟೇ ಅಸಲಿ ಸತ್ಯ ಹೊರಗೆ ಬರಬೇಕಾಗಿದೆ.